ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್, ಇಲ್ಲಿಂದ ನಿಮ್ಮ ಹೆಸರು ಮತ್ತೆ ಪ್ಲೇಸ್ ಏನು? ಮೇಡಮ್, ನಾನು ಅಶ್ವಿನಿ ಡಿಸೋಜ್ ಅಂತ, ಉಡುಪಿಯಿಂದ. ಆಕ್ಚುಲಿ ನಾನು ಸ್ಟಾಫ್ ನರ್ಸ್ ಆಗಿದ್ದೆ ಮಣಿಪಾಲದಲ್ಲಿ. ಪರ್ಚೇಸ್ ಮಾಡಿ 2 ಮಂತ್ ಆಯ್ತು. ನನ್ಗೆ ಆಕ್ಚುಲಿ ಸಿವಿಯರ್ ಬ್ಯಾಕ್ ಪೇನ್ ಇತ್ತು, ಪ್ಲಸ್ ಗ್ಯಾಸ್ಟ್ರೈಟಿಸ್ ಇತ್ತು. ಅಂದ್ರೆ ಅದು ನಾನ್ ತಕೊಂಡ ಸ್ಟಾರ್ಟಿಂಗ್ ಅಲ್ಲಿ 1 ಮಂತ್ ಅಲ್ಲಿ ನಂಗೆ ಬ್ಯಾಕ್ ಪೇನ್ ಫುಲ್ ಕಂಪ್ಲೀಟ್ ಒಂದು 90% ರೆಡ್ಯೂಸ್ ಆಗಿತ್ತು. 1.5 ಮಂತ್ ಅಲ್ಲಿ ಫುಲ್ ಕಂಪ್ಲೀಟ್ ರೆಡ್ಯೂಸ್ ಆಗಿದೆ. ಅದನ್ನ ನೋಡ್ಲಿಕ್ಕೆ ಹೋದ್ರೆ ನಂಗೆ ಗ್ಯಾಸ್ಟ್ರಿಕ್ ಅದಕ್ಕಿಂತನೂ ತುಂಬಾ ಟ್ರಬಲ್ ಕೊಡ್ತಾ ಇತ್ತು. ಗ್ಯಾಸ್ಟ್ರಿಕ್ ಸಹ ತುಂಬಾ ಕ್ಲಿಯರ್ ಆಗಿದೆ. ಮತ್ತೆ ರಾತ್ರಿ ಮಲಗಿ ಇನ್ ಬಿಟ್ವೀನ್ ನನ್ನ 2 ಕಾಲಲ್ಲೂ ಸಹ ಕ್ರಾಂಪ್ಸ್ ಹಿಡಿತಾ ಇತ್ತು. ಅದೇ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂದ್ರೆ ನರ ಹಿಡಿಯೋದು ಅಂತ ಹೇಳ್ತಾರಲ್ಲ, ಅದೇ ಈಗ ಅದು ನನ್ಗೆ ರಿಲೀಸ್ ಆಗಿದೆ. ತುಂಬಾ ತುಂಬಾ ಒಂದು ಗುಡ್ ರಿಸಲ್ಟ್ ಕೊಟ್ಟಿದೆ ಬಯೋಮೆಟ್ರಿಕ್ ಮ್ಯಾಟ್ರಸ್ ಅಲ್ಲಿ. ನಂಗೆ ಮಿಸ್ಟರ್ ಸಾಂತರಾಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಗಿರೀಶ್ ಸರ್ ಥ್ರೂ ಅಲ್ಲಿ. ನಾನು ಅವರಿಗೆ ಎಲ್ರಿಗೂ, ಈ ಟೀಮ್ ಅಲ್ಲಿರೋ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಒಳ್ಳೆ ರೀತಿಯಲ್ಲಿ ಹೋಪ್ಫುಲ್ಲಿ ಆಗಿ ಇದು ಮೆಟೀರಿಯಲ್ಸ್ ನ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ಆದ ರಿಸಲ್ಟ್ ಕೊಟ್ಟೇ ಕೊಡ್ತದೆ. ನಮ್ಮ ಬಾಡಿ ಒಳಗಡೆ ಏನೆಲ್ಲ ಟಾಕ್ಸಿಸಿಟಿ ಇರ್ತದೆ ಅದು 1 by 1 ಅದನ್ನು ಹೊರ ಹಾಕ್ತಾ ಹೋಗ್ತದೆ, ನಮ್ಗೆ ಗೊತ್ತಾಗುದಿಲ್ಲ. ಅದು ನಾವು ಅಬ್ಸರ್ವ್ ಮಾಡ್ಬೇಕು ಅದನ್ನು. ನಾವ್ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ, ಬಟ್ ಅದೀಗ ಉಂಟಾ ಇಲ್ವಾ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ಬೇಕು ಒಂದು ಮೆಟೀರಿಯಲ್, ಒಂದು ಪ್ರಾಡಕ್ಟ್ ಯೂಸ್ ಮಾಡುವಾಗ. ಆಕ್ಚುಲಿ ನನ್ಗೆ ಅದು ಕ್ರಾಂಪ್ಸ್ ಬರ್ತಾ ಇತ್ತು ನಮ್ದು ಲಾಂಗ್ ಸ್ಟ್ಯಾಂಡಿಂಗ್ ವರ್ಕಿಂಗ್ ಡ್ಯೂಟಿಯಲ್ಲಿ. ಬಟ್ ಈಗ ನಂಗೆ ತುಂಬಾ ರೆಡ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನನ್ನೊಂದು ಕನೆಕ್ಟ್ ಮಾಡಿದಕ್ಕೆ ಈ ವಿಡಿಯೋಗೆ.